ನೀನು ಹರ್ಷನ ಚೆನ್ನಾಗಿ ಕನ್ವಿನ್ಸ್ ಮಾಡಿದೆ. ನನಗೆ ತುಂಬ ಖುಷಿ ಆಯಿತು. ಹೇಳು, ನಿನಗೇನು ಬೇಕು? ಹಾಂ, ನಿನಗೇನು ಬೇಕು ಅಂದೆ. ನಾನೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಒಂದು ನಿಮಿಷ. ಚೈಲ್ಡಿಶ್ ಅನ್ಸ್ಬೋದು, ಆದರೆ ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ನೀವು ಫಿಲ್ ಮಾಡಿಕೊಡ್ಬೇಕು. ಏನಿದು? ಸ್ಲ್ಯಾಮ್ ಬುಕ್. ಇದೊಂಥರ ಆಟೋಗ್ರಾಫ್ ಬುಕ್ ಇದ್ದಂಗೆ. ಇದರಲ್ಲಿ ನಿಮ್ಗೆ ಇಷ್ಟವಾದ ಜಾಗ, ವ್ಯಕ್ತಿ, ಕಲರ್, ಊಟ ಎಲ್ಲ ಪ್ರಶ್ನೆಗಳು ಇರುತ್ತೆ. ಅದನ್ನು ನೀವು ಫಿಲ್ ಮಾಡಿಕೊಡ್ಬೇಕು. ಸರಿ, ಪಕ್ಕ ಬರ್ಕೊಡ್ತೀರಾ? ಖಂಡಿತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಗೆಟ್ ಬ್ಯಾಕ್ ಟು ವರ್ಕ್ ನೌ. ಎಸ್ ಸರ್. ಸರ್, ನೀವು ಒಂದೇ ವರನ ಕೊಡೋದು? ಏನು? ಏನು ಬೇಕು ಅಂತ ಕೇಳು ಅಂದ್ರಿ ಅಲ್ವಾ? ನಂಗೆ ಇನ್ನೊಂದು ವರ ಕೊಡ್ತೀರಾ? ಏನದು? ನಮ್ಮ ಮನೇಲಿ ನವರಾತ್ರಿ ಪ್ರಯುಕ್ತ ಗೊಂಬೆಗಳನ್ನ ಕೂರಿಸ್ತಾ ಇದ್ದೀವಿ. ನಾಳೆ ಸಂಜೆ ನೀವು ಬಂದರೆ ತುಂಬ ಖುಷಿ ಆಗುತ್ತೆ ಸರ್. ಗೊಂಬೆ ಕೂರಿಸೋದ? ಹೌ ಎಕ್ಸೈಟಿಂಗ್. ನಾನು ಒಬ್ಬನೇನಾ ಅಥವಾ? ಇಲ್ಲ ಸರ್, ಎಲ್ಲರೂ ಬರ್ಬೋದು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಎಸ್, ನವರಾತ್ರಿ ಹಬ್ಬದ ಪ್ರಯುಕ್ತ ಅನು ಮನೆಯಲ್ಲಿ ಗೊಂಬೆ ಕೂರಿಸ್ತಾ ಇದ್ದಾರೆ. ನಾಳೆ ನಾವೆಲ್ಲರೂ ಅವಳ ಮನೆಗೆ ಹೋಗ್ತಾ ಇದ್ದೀವಿ. ಅ ಕೈಂಡ್ ಆಫ್ ಅ ಸ್ಟಡಿ ಟೂರ್. ಎಕ್ಸೈಟಿಂಗ್ ಆಗಿರುತ್ತೆ. ಸರ್, ಬಟ್ ಅವನು ಆಫೀಸಲ್ಲೇ ಇಲ್ವಲ್ಲ? ಅವಳೆಲ್ಲೂ ಹೋಗ್ತಾ ಇಲ್ಲ. ಶಿ ಇಸ್ ಆರ್ ಎಂಪ್ಲಾಯ್ ನಾವು. ಸರ್, ನಾಳೆ ನನಗೆ ಅನು ಮನೆಗೆ ಬರೋಕ್ಕಾಗಲ್ಲ ಅನ್ಸುತ್ತೆ ಸರ್. ಯಾಕೆ? ಬಿಕಾಸ್ ಫಾರಿನ್ ಡೆಲಿಗೇಟ್ಸ್ ಬರ್ತಾರಲ್ಲ, ಅವ್ರ ಜೊತೆ ಮೀಟಿಂಗ್ ಇದೆ. ಮುಗಿಸ್ಬಿಟ್ಟು ಬರ್ಬೋದಲ್ಲ? ನೋ ಸರ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಮೇಕ್ ಇಟ್. ಲೇಟ್ ಆಗ್ಬೋದು. ಇನ್ ದಟ್ ಕೇಸ್ ವಿಲ್ ಮಿಸ್ ಯು. ಏಂಡೆ? ಗೊತ್ತಾಯ್ತು ಸರ್, ನಾವು ವ್ಯವಸ್ಥೆ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಅನು ಮೇಡಮ್, ಮತ್ತೆ ಕೆಲಸಕ್ಕೆ ವಾಪಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮ್ಮ ಮನೆಗೆ ಮಿಸ್ ಮಾಡ್ದಲೇ ಬನ್ನಿ. ಶೋರ್. ಜೆಂಡೆ, ಆಂಗರ್ ನಾಟ್ ಗುಡ್ ಮೇಡಮ್. ಅಯ್ಯೋ ರೀ ಸುಬ್ಬು, ನವರಾತ್ರಿ ಮುಗಿಯೋವರ್ಗನು ಬರೀ ತೋರಣ ಕಟ್ಕೊಂಡಿರ್ತೀರಾ? ಬೊಂಬೆ ಯಾರು ತೆಗಿಯೋರು? ಇಡೀ ಒಟ್ಟಾರ ಕೇಳಿಸ್ಕೋಬೇಕು, ಹಂಗೆ ಕೂಗ್ತಿಯಲ್ಲೇ, ಏನು ಹೇಳು? ಅಯ್ಯ, ಇಡೀ ದಿನ ಅದನ್ನ ಹೇಳ್ತಿರ್ಲ. ಮೇಲಿಂದ ಬೊಂಬೆಗಳನ್ನ ತೆಗೀರಿ. ಸ್ಟೂಲ್ನ ಗಟ್ಟಿಯಾಗಿ ಹಿಡ್ಕೋ. ಓ, ಏನು ಬಿದ್ದಾಗಲ್ಲ ಅತ್ತಿ. ಹಂಗೇನಾರು ಬಿದ್ರೆ ಬೊಂಬೆಗಳ ಮಧ್ಯ ನಿನ್ನನ್ನು ಕೂರಿಸ್ಬಿಡ್ತೀನಿ. ಕೂರ್ಸೋಳೆ ಕಡೆ ನೀನು, ಕೂರ್ಸೋಳೆ. ಅಪ್ಪ, ಹತ್ತಿ ನೀವು. ಅಮ್ಮ, ಆರ್ಯವರ್ಧನ್ ಸರ್ಗೆ ಮತ್ತೆ ಅವ್ರ ಆಫೀಸಲ್ಲಿ ಇರೋರ್ಗೆ ಗೊಂಬೆಗಳು ಕೂರ್ಸೋ ಪದ್ಧತಿನೇ ಗೊತ್ತಿಲ್ಲ ಅಮ್ಮ. ಹೌದಾ? ನಾನು ಆರ್ಯವರ್ಧನ್ ಸರ್ಗೆ ಹೇಳಿದ ತಕ್ಷಣ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ಅದಕ್ಕೆ ಆರ್ಯವರ್ಧನ್ ಸರ್ ಬಂದ ತಕ್ಷಣ ಪಟ್ಟದ ಗೊಂಬೆನ ಅವ್ರ ಕೈಲಿ ಕೂರಿಸ್ತೀನಿ. ಅನು, ಅವರೆಲ್ಲ ದೊಡ್ಡ ವ್ಯಕ್ತಿಗಳು. ಸುಮ್ಮನೆ ನೀನು ಏನೇನೋ ತಲಾಟೆ ಎಲ್ಲ ಮಾಡಬೇಡ. ಏನಾಗಲ್ಲ, ಸುಮ್ನಿರಮ್ಮ. ಅವ್ರು ತುಂಬಾನೇ ಖುಷಿ ಪಡ್ತಾರೆ. ಏ ನಿನ್ನ ಅನು, ಹಾಗೆ ಮಾಡು. ಉಳಿದಿದ್ದ ಬೊಂಬೆ ಅಲ್ಲ, ನಾವು ಕೂರ್ಸೋಣ. ಹಾ ಸರಿ ಅಮ್ಮ,
ನಾನು ಪಟ್ಟದ ಗೊಂಬೆಗೆ ಅಲಂಕಾರ ಮಾಡ್ತೀನಿ, ಸರಿನಾ? ಇದೇನೇ ರಮ್ಯಾ, ನಿಮ್ಮಮ್ಮ ಕಳಿಸ್ಬಿಟ್ರಾ? ಆಗ್ಲೇ ಕಳಿಸ್ರಿ ಅಂತ ಹೇಳಿದ್ದಕ್ಕೆ ಇಲ್ಲಪ್ಪ ಅಂತ ಏನೇನೋ ಕತೆ ಹೇಳ್ಬಿಟ್ರು. ಈಗಲೂ ನಾವೇ ಬಂದ್ವಿ ಆಂಟಿ. ನಿಮ್ಮ ಮನೆ ನವರಾತ್ರಿ ಅಂದ್ರೆ ಇಡೀ ವಟಾರಕ್ಕೆ ಏನೋ ಒಂಥರ ಕಳೆ. ನೀನ್ ನಿಮ್ಮಮ್ಮನ ಥರ ಇಲ್ಲ ಬಿಡು. ರಮ್ಯಾ ಬಾ, ಗೊಂಬೆಗಳನ್ನ ಜೋಡಿಸೋಣ. ಪುಷ್ಪ, ನಮ್ಮ ಮನೆಯಲ್ಲಿ ಯಾವುದೇ ಪೂಜೆ ಆಗಲಿ ನಮ್ಮಮ್ಮ ಮೊದಲು ಈ ಚಾಮುಂಡೇಶ್ವರಿ ಫೋಟೋನೇ ಇಡ್ತಾ ಇದ್ದಿದ್ದು. ಸುಬ್ಬು, ಪ್ರತಿ ಪೂಜೆಲೂ ನಮ್ಮ ಮನೇಲಿ ನೀವಿದೇ ಡೈಲಾಗ್ನೇ ಹೊಡೆಯೋದು. ಒಳ್ಳೆ ಜೋಡಿ. ಅನು, ಎಲ್ಲ ಆಯ್ತೇನಮ್ಮ? ನಾನು ಅಡುಗೆ ಕೆಲಸ ನೋಡ್ಕೊಳ್ಳ. ನಿಮಿಷ ಈ ಕಡೆ ಬಾರೆ. ಒಂದ್ ನಿಮಿಷ ಇರಿ. ಯಾಕೆ? ಯಾಕೆ ಅಂದ್ರೆ ನೀವು ಪೂಜೆ ಗಿಟ್ಟ ಮೇಲೆ ಅದು ಪೂಜೆ ಮುಗಿಯೋವರೆಗೂ ನಾವೇನು ಎತ್ತಂಗಿಲ್ಲ. ಆಮೇಲೆ ಹಾಲ್ ಪ್ಯಾಕೆಟ್ನ ನಾನು ಬಾಯಿಲ್ ಕಡಿಬೇಕಾಗುತ್ತೆ. ಅದಕ್ಕೆ ಕತ್ರಿ ಬಿಟ್ಟು ಇನ್ನೆಲ್ಲ ತಗೊಳ್ಳಿ. ನಾನೇ ಅವಳು. ಅನು, ಪಟ್ಟದ ಬೊಂಬೆನ ನೀನು ಎಷ್ಟೇ ಒರೆಸಿದ್ರು ಕಪ್ಪಗಿರೋದು ಬೆಳ್ಳಗಾಗಲ್ಲ. ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಮೊದಲು ಮುಂದಿನ ಕೆಲಸ ನೋಡು. ಪಟ್ಟದ ಗಂಡು ಬೊಂಬೆಗೆ ಆರ್ಯವರ್ಧನ್ ಸರ್ ಥರನೇ ಬಿಳಿ ಕೂದಲಿರ್ಬೇಕು, ಆಗಲೇ ಚಂದ.